ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026ರ ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರ್ಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ. ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತೆ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS, ನಿಂಬೆ ಪಾನಕ ರಸವನ್ನು ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ.